ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಾಕ್ಗೆ ದಾಳಿ, ಆಪರೇಷನ್ ಸಿಂಧೂರ್, ತಡರಾತ್ರಿ ಕಾರ್ಯಾಚರಣೆ, 9 ಉಗ್ರ ನೆಲೆಗಳು ಧ್ವಂಸ. 259 ಕಡೆ ಮಾಕ್ ಡ್ರಿಲ್, ಭಾರತದ ಕದನ ಕಹಳೆಗೆ ಪಾಕ್ ಕಂಗಾಲು. ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಪೂರ್ವ ಸಿದ್ಧತಾ ತಾಲೀಮ್. ಭಾರತಕ್ಕೆ ಶಕ್ತಿ ಸಂಪನ್ಮೂಲ ನೀಡಲು ಸಿದ್ಧ ಅಮೆರಿಕ. ಗಣಿ ಅಕ್ರಮ, ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು, ತೀರ್ಪು ಪ್ರಕಟಿಸಿದ ಸಿಬಿಐ ವಿಶೇಷ ಕೋರ್ಟ್. ಅಪಘಾತ ಗಾಯಾಳುಗಳಿಗೆ ಫ್ರೀ ಚಿಕಿತ್ಸೆ, 1 ವಾರ 1.5 ಲಕ್ಷದವರೆಗಿನ ಟ್ರೀಟ್ಮೆಂಟ್ ಉಚಿತ, ಕೇಂದ್ರ ಸರ್ಕಾರ ಅಧಿಸೂಚನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು. ಉಳಿದಂತೆ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಸಾಕಾರ, ಈ ಬಗ್ಗೆ ಮೋದಿ ಕೀರ್ ಹರ್ಷ. ಇದೇ ಮೊದಲ ಬಾರಿಗೆ ಸುಪ್ರೀಂ ನ್ಯಾಯಮೂರ್ತಿಗಳ ಆಸ್ತಿ ಬಹಿರಂಗ, ನ್ಯಾಯಾಂಗದಲ್ಲಿ ಪಾರದರ್ಶಕತೆ ಹೆಚ್ಚಳಕ್ಕೆ ಈ ಕ್ರಮ, ಸುಪ್ರೀಂ ಕೋರ್ಟ್. ಪಿಯು ದಾಖಲಾತಿಗೆ ರೋಸ್ಟರ್ ನಿಯಮ ಕಡ್ಡಾಯ, ಖಾಸಗಿ ಶಾಲೆಗಳಲ್ಲಿ 50% ಸರ್ಕಾರಿ ಸೀಟು. ಮಾನವೀಯ ಸೇವೆಯಿಂದ ವೈದ್ಯ ವೃತ್ತಿಗೆ ಯಶಸ್ಸು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಘಟಿಕೋತ್ಸವದಲ್ಲಿ ರಾಜ್ಯಪಾಲರ ಕಿವಿಮಾತು. ವಾತಾವರಣದಲ್ಲಿ ವೈಪರೀತ್ಯ, ಇಳುವರಿ ಕುಸಿತ, ಬೆಲೆ ಹೆಚ್ಚಳ.